ನಾಳೆ ಸಿನಿಮಾ ರಿಲೀಸ್, ಇವತ್ತೇ ಕನ್ನಡದ ನಟನಿಗೆ ಶಾಕ್. ಮದುವೆಯಾಗಿ ಮಗು ಇದ್ದರೂ ಕೂಡ ನಟನಿಂದ ಅತ್ಯಾಚಾರವಾಗಿದೆ. ನಲ್ಲಿ ಅತ್ಯಾಚಾರ ಎಸಗಿದಂತಹ ನಟ ನಾಳೆ ಸಿನಿಮಾ ರಿಲೀಸ್, ಇವತ್ತೇ ಕನ್ನಡದ ನಟನಿಗೆ ಬಿಗ್ ಶಾಕ್. ಮದುವೆಯಾಗಿ ಮಗು ಇದ್ರೂ ಕೂಡ ನಟನಿಂದ ಅತ್ಯಾಚಾರ. ಸಂಭಾವನೆ ಕೊಡಿಸುವ ನೆಪದಲ್ಲಿ ನಟಿ ಮೇಲೆ ನಟನ ರೇಪ್. ಹೋಟೆಲ್ ರೂಮ್ನಲ್ಲಿ ಅತ್ಯಾಚಾರ ಎಸಗಿದಂತಹ ನಟ. ಎಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ನಟನ ಮೇಲೆ ಬಂದಿದ್ದಂತಹ ಆರೋಪಗಳು ಅಷ್ಟಿಷ್ಟಲ್ಲ. ಮಗುವಿದೆ, ಮದುವೆಯಾಗಿದೆ, ಮಗು ಇದೆ, ತನ್ನದೇ ಆಗಿರುವಂತಹ ಸಂಸಾರದಲ್ಲಿ ಬ್ಯುಸಿ ಆಗಿದ್ರೂ ಕೂಡ ಒಂದು ಹುಡುಗಿಯನ್ನ, ಒಂದು ನಟಿಯನ್ನ ಹೋಟೆಲ್ ರೂಮ್ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಎನ್ನುವಂತಹ ಆರೋಪ ಈಗ ಆ ಒಂದು ನಟನ ಮೇಲೆ ಇದೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಸ್ಟಾರ್ ಆಗಬೇಕು ಅಂತ ಕನಸನ್ನ ಕಂಡಿದ್ದಂತಹ ನಟ ಮಾಡಿದ್ದೇನು ಗೊತ್ತಾ? ಸಂಭಾವನೆ ಕೊಡಿಸ್ತೀನಿ ಬಾ ಅಂತ ಹೇಳಿ ರೇಪ್ ಮಾಡಿದ್ದಾನೆ ಅಂತ ಹೇಳಿ ನಟಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೋಟೆಲ್ ರೂಮ್ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ ನಟ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತೇ ಕನ್ನಡದ ನಟನಿಗೆ ಬಿಗ್ ಶಾಕ್ ಕಾದಿದೆ. ಮದುವೆಯಾಗಿದೆ, ಮಕ್ಕಳು, ಸಂಸಾರ ಅಂತ ಆರಾಮಾಗಿರೋದ್ ಬಿಟ್ಟು ಸಂಭಾವನೆ ಕೊಡಿಸುವಂತಹ ನೆಪದಲ್ಲಿ ನಟಿ ಮೇಲೆ ರೇಪ್ ಮಾಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಸ್, ಯಾರು ಆ ನಟ ಈ ಕೆಲಸವನ್ನ ಯಾಕೆ ಮಾಡ್ದ? ಆರೋಪ ಮಾಡಿದ್ದಂತಹ ನಟಿ ಯಾರು? ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮದುವೆಯಾಗಿ ಮಗು ಇದ್ರೂ ಕೂಡ ನಟನಿಂದ ಅತ್ಯಾಚಾರದ ಬಳಿಕ ನಟಿಗೆ ತಾಳಿ ಕಟ್ಟಿದಂತಹ ನಟ. ಅತ್ಯಾಚಾರದ ಬಳಿಕ ನಟಿಗೆ ತಾಳಿ ಕಟ್ಟಿದ್ದಂತಹ ನಟ, ಆ ನಟಿಯ ಮನೆಗೆ ಹೋಗಿ ತಾಳಿ ಕಟ್ಟಿದ್ದಂತಹ ನಟ. ತಾಳಿ ಕಟ್ಟಿದ ಬಳಿಕವೂ ಕೂಡ ಹಲವು ಬಾರಿ ಅತ್ಯಾಚಾರ. ನಾಚಿಗೆ ಆಗ್ಬೇಕು. ಅತ್ಯಾಚಾರದ ಬಳಿಕ ಗರ್ಭಿಣಿಯಾದಂತಹ ನಟಿ, ಗರ್ಭಿಣಿಯಾಗಿದ್ದಂತಹ ನನಗೆ ಮಾತ್ರೆ ನೀಡಿ ಗರ್ಭಪಾತವನ್ನ ಮಾಡಿಸಿದ್ದ ನಟ ಅಂತ ಹೇಳಿದ್ದಾಳೆ. ಮದುವೆಯಾಗಿ ಮಗು ಇದ್ರೂ ಕೂಡ ನಟನಿಂದ ಅತ್ಯಾಚಾರ. ಎಸ್, ನಾಚಿಕೆ, ಮಾನ, ಮರ್ಯಾದೆ ಇದ್ದವ್ರಿಗೆ ಕೆಲಸ ಮಾಡುವುದಿಲ್ಲ. ಆಕೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದು ಸತ್ಯ ಆಗಿರಬಹುದು, ಸುಳ್ಳಾಗಿರ್ಬೋದು, ಏನೇ ಆಗಿದ್ರು ಕೂಡ ಹೆಣ್ಣು ಮಾತನಾಡ್ತಾ ಇದ್ದಾರೆ. ನನ್ನ ಮನೆಗೆ ಬಂದು ತಾಳಿಯನ್ನ ಕಟ್ಟಿದ್ದಾನೆ ಆತನಿಗೆ ಮದುವೆಯಾಗಿ ಮಗು ಇದೆ ಅಂತ ಹೇಳಿ ಆಕೆ ಆರೋಪವನ್ನು ಮಾಡ್ತಾ ಇದ್ದಾಳೆ. ನಟಿ ಮೇಲೆ ಅತ್ಯಾಚಾರ, ಆಕೆಯ ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಂತೆ, ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋ ಸೇವ್ ಮಾಡಿಟ್ಟಿದ್ದಂತ ನೀಚ ನಟ.
ನಟಿ ಮೇಲೆ ಅತ್ಯಾಚಾರ, ಆಕೆಯ ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದ. ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋ ಸೇವ್ ಮಾಡಿಟ್ಕೊಂಡಿರುವಂತಹ ನಟ. ಆ ನಟನೆ ಈ ನಟಿಗೆ ಬಾಡಿಗೆ ಮನೆಯನ್ನ ಮಾಡಿಕೊಟ್ಟಿದ್ದ. ಆ ಬಾಡಿಗೆ ಮನೆಯಲ್ಲಿ ನಿರಂತರವಾಗಿ ಅತ್ಯಾಚಾರವನ್ನ ಎಸಗಿದ್ದಂತಹ ನಟ. ಗರ್ಭಪಾತ ಮಾಡಿಸಿದ ಬಳಿಕ ಮದುವೆಯಾಗಿ ನಂಬಿಸಿದ್ದ ನಟ. ಕನ್ನಡದ ಆ ನಟನಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿರುವಂತಹ ಕನ್ನಡದ ಆ ನಟ ಪ್ರೀತಿ ಕುರುಡು, ಪ್ರೇಮ ಕುರುಡು. ಆತ ಮಾಡಿದ ಎರಡ ಕೆಲಸ ನಾಚಿಕೆ ಆಗ್ಬೇಕು. ಮೊಬೈಲ್ನಲ್ಲಿ ಹೆಣ್ಣು ಮಕ್ಕಳ ವಿಡಿಯೋವನ್ನ ಸೆರೆ ಮಾಡಿ ಇಡ್ತಾನೆ ಅಂತಂದ್ರೆ ಅವನು ಯಾವ ತರ ಮನುಷ್ಯ ಆಗಿರ್ಬೋದು. ಆ ನಟಿಗೆ ಆ ಒಂದು ನಟ ಬಾಡಿಗೆ ಮನೆಯನ್ನ ಮಾಡಿಕೊಟ್ಟಿದ್ದಂತೆ. ಕನ್ನಡ ಇಂಡಸ್ಟ್ರಿಗೆ ಇದೊಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಾಡಿಗೆ ಮನೆಯಲ್ಲಿ ನಿರಂತರವಾಗಿ ಅತ್ಯಾಚಾರವನ್ನು ಮಾಡ್ತಾ ಇದ್ದಂತೆ. ಗರ್ಭಪಾತ ಮಾಡಿಸಿದ ನಂತರವೂ ಕೂಡ ಅತ್ಯಾಚಾರ ಮುಗ್ದಿಲ್ಲ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಆ ಒಂದು ನಟಿಯ ಬಳಿಯಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿದಂತಹ ನಟ. ಅವನಿಗೆ ನಾಚಿಕೆ, ಮಾನ, ಮರ್ಯಾದೆ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಹೆಣ್ಣು ಮಾತನಾಡ್ತಾ ಇದ್ದಾಳೆ. ನಾಳೆ ಆ ಒಂದು ನಟನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ನಟನು ಮಾಡಿರುವಂತಹ ಕೆಲಸಗಳು ಒಂದೊಂದೇ ಇವಾಗ ಹೊರಗೆ ಬರ್ತಾ ಇದೆ. ನಾಳೆ ಸಿನಿಮಾ ರಿಲೀಸ್. ಕನ್ನಡದ ನಟನಿಗೆ ಇವತ್ತೇ ಬಿಗ್ ಶಾಕ್. ನಟ ಮಡೇನೂರು ಮನು ವಿರುದ್ಧ ಅತ್ಯಾಚಾರದ FIR. ನಾಳೆ ಈತ ನಟಿಸಿರುವಂತಹ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್. ಎಸ್, 33 ವರ್ಷದ ಕಿರುತೆರೆಯ ನಟಿಯ ಮೇಲೆ ಅತ್ಯಾಚಾರ. ನಾಳೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಕನ್ನಡದ ನಟನಿಗೆ ಇವತ್ತು ಬಿಗ್ ಶಾಕ್ ನೀಡಲಾಗ್ತಾ ಇದೆ. ನಟ ಮಡೇನೂರು ಮನು ವಿರುದ್ಧ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲೆಯಾಗಿದೆ. ನಾಳೆ ಈತ ನಟಿಸಿರುವಂತಹ ಕುಲದಲ್ಲಿ ಕೀಳ್ಯಾವುದು ಎನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನ ಮಾಡಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ FIR ದಾಖಲೆಯಾಗಿದೆ. ಮೇ 21ರಂದು ದಾಖಲೆಯಾಗಿರುವಂತಹ ಈ ಒಂದು FIR ಅಂದ್ರೆ ನಿನ್ನೆ ದಾಖಲೆಯಾಗಿದೆ. BNS ಕಾಯ್ದೆ ಅಡಿಯಲ್ಲಿ 318/4, 351/2, 352 ಈ ಒಂದು ಪ್ರಕರಣಗಳ ಅಡಿಯಲ್ಲಿ, ಈ ಒಂದು ಕಾನೂನಿನ ಅಡಿಯಲ್ಲಿ ಆತನ ಮೇಲೆ FIR ದಾಖಲೆಯಾಗಿದೆ. ಮಡೇನೂರು ಮನು ಆತ ತಾನು ಹೀರೋ ಆಗಬೇಕು ಅಂತ ಹೇಳಿ ಭಾರಿ ಕಷ್ಟವನ್ನ ಪಡ್ತಾ ಇದ್ದ. ಅದಾದ ನಂತರ ಒಂದು ಸಿನಿಮಾ ಮಾಡ್ತಾನೆ. ಸಿನಿಮಾದಲ್ಲಿ ಇನ್ನೇನು ನಾಳೆ ರಿಲೀಸ್ ಆಗ್ಬೇಕು ಕುಲದಲ್ಲಿ ಕೀಳ್ಯಾವುದು ಎನ್ನುವಂತಹ ಸಿನಿಮಾ. ಆತನಿಗೆ ಒಂದು ದೊಡ್ಡ ಬಿಗ್ ಶಾಕ್ ಕಾದಿದೆ. ಆತನ ಮೇಲೆ ನಿನ್ನೆ ಅಂದ್ರೆ ಮೇ 21ರಂದು ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸ್ ಠಾಣೆಯಲ್ಲಿ FIR ದಾಖಲೆ ಮಾಡಲಾಗ್ತಾ ಇದೆ. ಆ ಒಂದು ನಟಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು. ನಟಿ ತನಗಾಗಿರುವಂತಹ ಅನ್ಯಾಯವನ್ನ ಇಂಚಿಂಚು ಬಿಡದೆ FIR ನಲ್ಲಿ ಬರ್ತಿದ್ದಾರೆ. 33 ವರ್ಷದ ಕಿರುತೆರೆಯ ನಟಿಗೆ ಚಿತ್ರಹಿಂಸೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಅರೆಸ್ಟ್ ಆಗ್ತಾರ ಕನ್ನಡದ ಆ ನಟ? ಬೆಂಗಳೂರಿನ ನಾಗರಬಾವಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಟ್ಟಿದ್ದ. ಆ ಕಿರುತೆರೆಯ ನಟಿಗೆ ಬಾಡಿಗೆ ಮನೆಯನ್ನ ಮಾಡಿಕೊಟ್ಟಿದ್ದಂತಹ ನಟ 2018ರಿಂದ ರಿಯಾಲಿಟಿ ಶೋ ಮುಖಾಂತರ ಆ ನಟಿಗೆ ಪರಿಚಯ.
2022ರಲ್ಲಿ ಶಿಕಾರಿಪುರದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅತ್ಯಾಚಾರ. 2022ರ ಕತೆ ಇದು. 2022ರ ಡಿಸೆಂಬರ್ 3ರಂದು ಬಾಡಿಗೆ ಮನೆಯಲ್ಲಿ ಅತ್ಯಾಚಾರ. ನಂತರ ಅದೇ ಬಾಡಿಗೆ ಮನೆಯಲ್ಲಿ ನಿರಂತರ ಅತ್ಯಾಚಾರ ಎಸಗಿರುವಂತಹ ಆರೋಪವನ್ನ ಮಾಡಿದ್ದಾಳೆ ಆ ನಟಿ. ಬೆಂಗಳೂರಿನ ನಾಗರಬಾವಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಟ್ಟಿದ್ದ. 2018 ಈ ಒಂದು ಸಮಯದಲ್ಲಿ ಆತ ಒಂದು ರಿಯಾಲಿಟಿ ಶೋ ಮೂಲಕ ಈಕೆಗೆ ಪರಿಚಯವಾಗಿದ್ದ ಎನ್ನುವಂತಹ ವಿಚಾರವನ್ನ ಆಕೆ FIR ಅಲ್ಲಿ ಬರೆದುಕೊಂಡಿದ್ದಾಳೆ. ತನಗೇನೇನಾಯ್ತು, ಎಲ್ಲೆಲ್ಲಿ ಅತ್ಯಾಚಾರವನ್ನ ಮಾಡಲಾಗಿದೆ ಎನ್ನುವಂತಹ ವಿಚಾರವನ್ನ FIR ನಲ್ಲಿ ದಾಖಲು ಮಾಡಿದ್ದಾಳೆ ಆ ಒಂದು ನಟಿ. 2022ರ ಡಿಸೆಂಬರ್ 3ರಂದು ಬಾಡಿಗೆ ಮನೆಯಲ್ಲಿ ಅತ್ಯಾಚಾರ, ಡೇಟ್ ಸಮೇತ ಮಾತನಾಡ್ತಾ ಇದ್ದಾರೆ. ಈ ಕಡೆ ಮಡೇನೂರು ಮನು ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ, ಅಪ್ಸ್ಕಾಂಡ್ ಆಗಿದ್ದಾನೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಆಗಿದೆ. ಪೊಲೀಸರು ಹುಡುಕ್ತಾ ಇದ್ದಾರೆ. ಈತ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಪ್ಸ್ಕಾಂಡ್ ಆಗಿರುವಂತಹ ಶಂಕೆ ಕಾಣಿಸ್ತಾ ಇದೆ. ಆಕೆ ಒಂದೊಂದೇ ಆಗಿ ಬಿಡಿಯಾಗಿ ಮಾತನಾಡಿದ್ದಾಳೆ. ಏನಾಯ್ತು, ಎತ್ತಾಯ್ತು, ಎಲ್ಲಿ ಸಿಕ್ಕದ, ನನಗೆ ಏನೇನಾಯ್ತು ನನ್ನ ಜೀವನದಲ್ಲಿ, ಮಡೇನೂರು ಮನು ನನಗೇನೇನು ಮಾಡ್ದ ಅನ್ನುವಂತಹ ವಿಚಾರವನ್ನ ಆ ಒಂದು ನಟಿ ಒಂದು ಪಾಯಿಂಟ್ ಬಿಡದೆ ಪಿನ್ ಟು ಪಿನ್ ಪೊಲೀಸರ ಬಳಿ ಹೇಳಿದ್ದಾಳೆ. FIR ಅದೇ ಕಂಪ್ಲೇಂಟ್ ಅನ್ನ ನೀಡಿದ್ದಾಳೆ. 2022ರ ಡಿಸೆಂಬರ್ 3ರಂದು ಬಾಡಿಗೆ ಮನೆಯಲ್ಲಿ ನನ್ನನ್ನು ಅತ್ಯಾಚಾರ ಮಾಡಲಾಗುತ್ತೆ. ನಂತರ ಅದೇ ಬಾಡಿಗೆ ಮನೆಯಲ್ಲಿ ನಿರಂತರ ಅತ್ಯಾಚಾರವನ್ನ ಎಸಗಿರ್ತಾನೆ ಎನ್ನುವಂತಹ ವಿಚಾರಗಳನ್ನೆಲ್ಲವೂ ಕೂಡ ಬಾಯ್ಬಿಟ್ಟಿದ್ದಾಳೆ. ಬೆಂಗಳೂರಿನ ನಾಗರಬಾವಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡಿಕೊಟ್ಟಿದ್ದ ನನಗೆ ಮಡೇನೂರು ಮನು ಅಂತ. ಮಡೇನೂರು ಮನು ಯಾರು, ಏನು, ಎತ್ತ ಅಂತ ನೋಡೋಕ್ಕೆ ಹೋಗೋದಾದ್ರೆ, ಮಡೇನೂರು ಮನು ಈ ಹಿಂದೆ ಒಂದು ಖಾಸಗಿ ಚಾನಲ್ನ ಮೂಲಕ ಯಾವುದೋ ಒಂದು ಕಾಮಿಡಿ ಶೋನ ಮೂಲಕ ಬಂದಿರುವಂತಹ ವ್ಯಕ್ತಿ. ತದನಂತರ ಒಂದಿಷ್ಟು ಆಸೆ ಕನಸುಗಳನ್ನು ಇಟ್ಟುಕೊಂಡು ತಾನು ಕಾಮಿಡಿ ಆರ್ಟಿಸ್ಟ್ ಆಗಬೇಕು ಅಂತ ಬಂದಿರ್ತಾನೆ. ಅದಾದ ನಂತರ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ನಟನೆಯನ್ನ ಮಾಡ್ತಾನೆ. ಅದಾದ ನಂತರ ಈಗ ಕುಲದಲ್ಲಿ ಕೀಳ್ಯಾವುದೋ ಎನ್ನುವಂತಹ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಲು ಹೊರಟಿದ್ದಂತಹ ವ್ಯಕ್ತಿಗೆ ತಾನೇ ಮಾಡಿಕೊಂಡಿದ್ದಾನೆ. ಅದೀಗ ಮತ್ತೆ ರಿವರ್ಸ್ ಆಗಿ ಹೊರಟಿದೆ. ಅಂತಂದ್ರೆ 2018ರಲ್ಲಿ ಏನಾಯ್ತು, 2022ರಲ್ಲಿ ಏನಾಯ್ತು ಅನ್ನೋದು ವಿಚಾರಗಳನ್ನ ನಟಿ ಬಾಯ್ಬಿಟ್ಟಿದ್ದಾಳೆ. ಆಕೆ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಮಡೇನೂರು ಮನು ಎನ್ನುವಂತಹ ವಿಚಾರವನ್ನ ಆಕೆ ಮಾತನಾಡಿದ್ದಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೇನೆಲ್ಲ ಆಯ್ತು, ಏನೇನೆಲ್ಲ ಇಲ್ಲ, ಮಡೇನೂರು ಮನು ಹೇಗೆ ನನಗೆ ಪರಿಚಯ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾತಾಡಿದ್ದಾಳೆ. ಆನಂತರ ನನ್ನ ಮನೆಗೆ ಬಂದು ತಾಳಿ ಕಟ್ಟಿದ್ದ, ನನಗೆ ಗರ್ಭ ನಿರೋಧಕ ಮಾತ್ರೆಗಳನ್ನು ಕೂಡ ಕೊಟ್ಟಿದ್ದ ಎನ್ನುವಂತಹ ವಿಚಾರಗಳನ್ನೆಲ್ಲವೂ ಕೂಡ ಆ ಒಂದು ನಟಿ ಮಾತನಾಡ್ತಾಳೆ. ಈಗ ಮುಂದೆ ಏನಾಗುತ್ತೋ ಕಾದ್ ನೋಡ್ಬೇಕಾಗಿದೆ. ಮಡೇನೂರು ಮನು ಈ ಒಂದು ತಪ್ಪನ್ನ ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.